Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ಇದೇ ರೀತಿ ವಾಚ್ ಮಾಡಿ. ನಿಮಗೆ ಗೊತ್ತಿರುವ ಹಾಗೆ 2016ರಿಂದ ನಮ್ಮ ಕಾಯ್ದೆ ಚೇಂಜ್ ಆಗಿ ಈಗ UDID ಕಾರ್ಡ್ ಅಂತ ರಾಷ್ಟ್ರವ್ಯಾಪಿ ಒಂದೇ ಮಾದರಿಯ ಯುನಿಕ್ ಡಿಸೇಬಲ್ ಐಡೆಂಟಿಟಿ ಕಾರ್ಡನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೊಡ್ತಾ ಇದ್ದಾವೆ. ಮೊದಲು ತಾವು ನೋಡಿದಿರೋ ಹಾಗೆ UDID ಕಾರ್ಡ್ ಒಂದು ವೆಬ್ಸೈಟ್ ಏನಿತ್ತು ಅದು ಬೇರೆ ರೀತಿ ಇತ್ತು. ಈಗ ಚೇಂಜ್ ಆಗಿದೆ. ಈಗ ತಾವು ನೋಡ್ತಾ ಇರ್ತಕ್ಕಂಥ ವೆಬ್ಸೈಟನ್ನು ಹೊಸದಾಗಿ ಈಗ ಮಾನ್ಯ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಈ ರೀತಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ನಾವು ನಮ್ಮ ವಿಶೇಷ ಚೇತನರಿಗೆ ಅರ್ಜಿಯನ್ನು ಹಾಕಬೇಕಾದ್ರೆ ಈ ರೀತಿ ಇದು ಇಂಟರ್ಫೇಸ್ ಓಪನ್ ಆಗ್ತದೆ. UDID ಅಂತ ನೀವು ಸರ್ಚ್ ಮಾಡಿದರೆ ಕ್ರೋಮಲ್ಲಿ ನೀವು ಈಗಾಗಲೇ ಅರ್ಜಿ ಹಾಕಿದರೆ ಈ ರೀತಿ ಎನ್ರೋಲ್ಮೆಂಟ್ ನಂಬರ್, ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚರ್ನ ಟೈಪ್ ಮಾಡೋ ಮೂಲಕ ಅದರ ಡೀಟೇಲ್ಸನ್ನು ಪಡಿಬಹುದು. ಸ್ನೇಹಿತರೆ, ಇದು ಈಗಾಗಲೇ ಅರ್ಜಿ ಹಾಕಿರೋರಿಗೆ ಮಾತ್ರ. ಈಗ ನಾವು ಹೊಸದಾಗಿ ಅರ್ಜಿ ಯಾವ ರೀತಿ ಹಾಕಬೇಕು ಅಂತಕ್ಕಂಥದ್ದನ್ನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಯುನಿಕ್ ಡಿಸೇಬಲ್ ಐಡೆಂಟಿಟಿ ಕಾರ್ಡ್ ಅಂತೇಳ್ಬಿಟ್ಟು ನೀವು UDID ಅಂತೇಳ್ಬಿಟ್ಟು ಹೊಡೆದ್ರೆ ಸಾಕು. ನಿಮ್ಮ ಕ್ರೋಮಲ್ಲಿ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ. ಅದರಲ್ಲಿ ಅಪ್ಲೈ ನ್ಯೂ ಅಂತಿದೆ ಮತ್ತು ಟ್ರ್ಯಾಕ್ ಅಪ್ಲಿಕೇಶನ್ ಅಂತಿದೆ. ಅದರಲ್ಲಿ ನೀವು ಅಪ್ಲೈ ನ್ಯೂ ಅನ್ನು ಆಯ್ಕೆ ಮಾಡಿಕೊಂಡು ಈಗ ನೀವು ಮೊದಲನೇದಾಗಿ ಈ ರೀತಿ ಇಂಟರ್ಫೇಸ್ ಓಪನ್ ಆದ ತಕ್ಷಣ ನೀವು ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇಲ್ಲಿ ರಾಷ್ಟ್ರೀಯ ಭಾಷೆ ಹಿಂದಿ ಆಗಿರೋದ್ರಿಂದ ಹಿಂದಿ ತೋರಿಸ್ತದೆ. ಆದರೆ ನಾವು ಕನ್ನಡದಲ್ಲಿ ಅದನ್ನು ಟೈಪ್ ಮಾಡ್ತಾ ಹೋಗೋಣ. ಇದು ಕರ್ನಾಟಕ ಆಗಿರೋದ್ರಿಂದ ಮೊದಲನೇದಾಗಿ ಅಭ್ಯರ್ಥಿಯ ಹೆಸರನ್ನು ಫಿಲ್ ಮಾಡಬೇಕಾಗ್ತದೆ. ಅಭ್ಯರ್ಥಿ ಹೆಸರನ್ನು ನಾನು ಫಿಲ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದೇ ರೀತಿ ನೀವು ನಿಧಾನಕ್ಕೆ ಅಭ್ಯರ್ಥಿ ಹೆಸರನ್ನು ಫಿಲ್ ಮಾಡ್ತಾ ಹೋಗಬೇಕಾಗ್ತದೆ ಸ್ನೇಹಿತರೆ. ಆದ ತಕ್ಷಣ ಈ ರೀತಿ ಅದು ಕನ್ನಡದಲ್ಲಿ ತಾನಾಗೆ ಟ್ರಾನ್ಸ್ಲೇಷನ್ ಆಗ್ತದೆ. ಇನ್ನೊಂದು ಹೆಸರನ್ನು ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ, ನಿಮಗೆ ಈಸಿ ಆಗ್ತದೆ ನೋಡಿ. ಇದು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕನ್ನಡದಲ್ಲಿ ಆ ಹೆಸರು, ವ್ಯಕ್ತಿಯ ಹೆಸರು ಟೈಪ್ ಆಯಿತು. ಈಗ ತಂದೆ ಹೆಸರು ನಮಗೆ ಇಲ್ಲಿ ಸುಮ್ಮನೆ ನಾವು ಏನು ಉದಾಹರಣೆಗಾಗಿ ತೋರಿಸ್ತಾ ಇದ್ದೀವಿ, ತಂದೆ ಅಂತ ಟೈಪ್ ಮಾಡ್ತೀವಿ. ತಾಯಿ ಹೆಸರು ಕೂಡ ನಾವು ಸುಮ್ಮನೆ ಇಲ್ಲಿ ಟೈಪ್ ಮಾಡ್ತಾ ಇದ್ದೀವಿ, ತಾಯಿ ಅಂತ ಹೇಳ್ಬಿಟ್ಟು. ಆದ ತಕ್ಷಣ ಅಲ್ಲಿ ತಾಯಿ ಅಂತ ಟೈಪ್ ಆಗ್ತದೆ. ಈ ರೀತಿ ನೀವು ಮೊಬೈಲ್ ಮೂಲಕನೂ ಕೂಡ ನಮ್ಮ UDID ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ. ಈಗ ಮೊಬೈಲ್ ನಂಬರನ್ನು ಯಾವುದಾದ್ರೂ ಒಂದು ನಂಬರ್ XYZ ಅಂದರೆ 1 2 3 4 5 6 7 8 ಈ ನಂಬರನ್ನು ಹಾಕಬೇಕು. ಅಂದರೆ 10 ಅಂಕಿಯ ಮೊಬೈಲ್ ನಂಬರನ್ನು ಅಲ್ಲಿ ಹಾಕಬೇಕು. ಈ ಒಂದು ಹೊಸ ಇಂಟರ್ಫೇಸಲ್ಲಿ ಇಮೇಲ್ ID ಕಡ್ಡಾಯ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಇಮೇಲ್ ID ಕಡ್ಡಾಯವಾಗಿ ಹೊಂದಿರಲೇಬೇಕಾಗ್ತದೆ. ಇಮೇಲ್ ID ನೀವು ಹಾಕಬೇಕು. ಇಲ್ಲಿ ನಾನು ಇಮೇಲ್ ID abcd@gmail.com ಸುಮ್ಮನೆ ಒಂದು ಉದಾಹರಣೆಗಾಗಿ ಇಮೇಲ್ ID ನಾನು ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಅದಾದ ತಕ್ಷಣ ನಿಮಗೆ ಡೇಟ್ ಆಫ್ ಬರ್ತ್, ಆ ವ್ಯಕ್ತಿಯ ಡೇಟ್ ಆಫ್ ಬರ್ತ್, ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ಡೇಟ್ ಆಫ್ ಬರ್ತನ್ನು ಕಡ್ಡಾಯವಾಗಿ ನೀವು ಹಾಕಬೇಕು. ಯಾಕಂದರೆ ನೀವು ಆಧಾರ್ ಕಾರ್ಡನ್ನು ಈ ಐಡೆಂಟಿ ಕಾರ್ಡ್ಗೋಸ್ಕರ ರೆಫರೆನ್ಸ್ ದಾಖಲಾತಿ ಕೊಡ್ತಾ ಇರೋದ್ರಿಂದ ಆಧಾರ್ ಕಾರ್ಡ್ ಇರತಕ್ಕಂಥ ಡೇಟ್ ಆಫ್ ಬರ್ತನ್ನೇ ಹಾಕಿ, ಅದು ಈಸಿ ಆಗ್ತದೆ. ಈಗ ಜಾತಿ ಇಲ್ಲಿ ಕೇಳ್ತದೆ, ಜನರಲ್, OBC, SC ST ಅದರಲ್ಲಿ ಯಾವ ಜಾತಿ ಇದೆ ಅದನ್ನು ನೀವು ಹಾಕಬೇಕು. ಜೆಂಡರ್ ಕೇಳ್ತದೆ, ಯಾವ ಲಿಂಗ, ಪುಲ್ಲಿಂಗನೋ ಸ್ತ್ರೀಲಿಂಗನ, ಮೇಲ್ ಆರ್ ಫಿಮೇಲ್ ಯಾವ ಥರ ಒಂದು ಹಾಕಬೇಕು. ಮತ್ತು ಇಲ್ಲಿ ಬ್ಲಡ್ ಗ್ರೂಪು ಅನಿವಾರ್ಯ ಇರ್ತದೆ. ಬ್ಲಡ್ ಗ್ರೂಪು ಕೂಡ ನೀವು ಹಾಕಬೇಕಾಗ್ತದೆ. O ಪಾಸಿಟಿವ್, B ಪಾಸಿಟಿವ್, AB ಪಾಸಿಟಿವ್ ಅಂತೇಳ್ಬಿಟ್ಟಿರ್ತದೆ. ಅದನ್ನು ಕೂಡ ನೀವು ಹಾಕಬೇಕು. ಅದಾದ ತಕ್ಷಣ ವ್ಯಕ್ತಿಯ ಒಂದು ತಂದೆಯ ಅಥವಾ ತಾಯಿಯ ರಿಲೇಷನ್, ಯಾವ ರೀತಿ ರಿಲೇಷನ್ ಇದೆ ಅವರಿಗೆ, ಸಂಬಂಧಿಕರು ಯಾರು ಅಂತೇಳ್ಬಿಟ್ಟು ಕೇಳ್ತದೆ. ನಾವು ತಾಯಿಯನ್ನು ಅಲ್ಲಿ ಹಾಕಿದ್ದೀವಿ. ತಾಯಿ ಅಂತ ಹಾಕಿದ ತಕ್ಷಣ ಅಲ್ಲಿ ತಾಯಿಯ ಹೆಸರು ತಾನಾಗೆ ಫೀಡ್ ಆಗ್ತದೆ. ಬ್ರದರ್, ಸಿಸ್ಟರ್, ಸನ್, ಡಾಟರ್, ಅಂಕಲ್, ಆಂಟಿ, ಸೆಲ್ಫು, ಅದರ್ಸ್ ಯಾವ್ದು ಬೇಕಾದ್ರೂ ನೀವು ಕೂಡ ಪೋಷಕರ ಒಂದು ಹೆಸರು ಭಾಗದಲ್ಲಿ ಹಾಕ್ಬೋದು ಸ್ನೇಹಿತರೆ. ಮೊದಲು ತಂದೆ ತಾಯಿ ಅಷ್ಟೇ ಇತ್ತು. ಈಗ ಇಷ್ಟೊಂದು ಆಪ್ಷನನ್ನು ಬಿಟ್ಟಿದ್ದಾರೆ. ಫಾದರ್, ಮದರ್, ಹಸ್ಬೆಂಡ್, ವೈಫು, ಸನ್, ಸಿಸ್ಟರ್ ಯಾರಿಗೆ ಬೇಕಾದ್ರೂ ಕೂಡ ನೀವು ರಿಲೇಷನ್ ಟೈಪನ್ನು ಹಾಕ್ಬೋದು. ನೇಮ್ ಆಫ್ ದಿ ಅವರ ಒಂದು ಪೋಷಕರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕಡ್ಡಾಯವಾಗಿ ಕೇಳ್ತದೆ. ಪೋಷಕರ ಕಾಂಟ್ಯಾಕ್ಟ್ ನಂಬರ್ನ ಹಾಕಬೇಕು. ಇಲ್ಲಿ ಫೋಟೋಗ್ರಾಫನ್ನು ನೀವು ಆ್ಯಡ್ ಮಾಡಬೇಕಾಗುತ್ತೆ. ಇದನ್ನು JPG ಸೈಜಲ್ಲಿ 24 ಕೆಳಗಡೆ 24 KB ಕೆಳಗಡೆ ನೀವು JPG ಸೈಜನ್ನು ಮಾಡ್ಕೊಂಡಿರ್ತಕ್ಕಂಥ ಫೋಟೋ ಮಾತ್ರ ಇಲ್ಲಿ ತೊಗೊಳ್ತದೆ ಸ್ನೇಹಿತರೆ. ಅದರ ಮೇಲ್ಪಟ್ಟ ಏನು ಫೋಟೋಸ್ ಇರ್ತಾವೋ ಅದು ಯಾವುದೇ ಕಾರಣಕ್ಕೂ ತೊಗೊಳಲ್ಲ. MBಯಲ್ಲಿ ಯಾವುದೇ ಕಾರಣಕ್ಕೂ ಫೋಟೋಸನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ JPGಗೆ ಹೋಗಿ ನೀವು ಕ್ರಾಫ್ಟ್ ಮಾಡಿಕೊಂಡು 24 KB ಒಳಗಡೆ ಇರ್ತಕ್ಕಂತಹ 10ರಿಂದ 24 KB ಒಳಗಡೆ ಇರ್ತಕ್ಕಂಥ ಫೋಟೋಸ್ ನಮ್ಮ ಗ್ಯಾಲರಿಯಲ್ಲಿ ಯಾವುದು ಕಾಣ್ತಾ ಇಲ್ಲ. ಹಾಗಾಗಿ ನಾವು ಅದನ್ನು ಹಾಗೆ ಬಿಡ್ತೀವಿ.
ನೀವು JPG ಒಂದು ಆ್ಯಪ್ ಇರ್ತದೆ. ಆ ಆ್ಯಪ್ ಮೂಲಕ ನೀವು ನಿಮ್ಮ ಫೋಟೋವನ್ನು ಕ್ರ್ಯಾಪ್ ಮಾಡಿಕೊಂಡು 24 KB ಒಳಗಡೆ ಇರ್ತಕ್ಕಂತಹ ಒಂದು ಫೋಟೋವನ್ನು ಮಾತ್ರ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಅದಾದ ತಕ್ಷಣ ಸಿಗ್ನೇಚರ್ ಕೇಳ್ತದೆ. ಸಿಗ್ನೇಚರು ಕೂಡ ಅಷ್ಟೇ 10ರಿಂದ 24 KB ಒಳಗಡೆ ಇರ್ತಕ್ಕಂತಹ ಸೈಜಿನ ಒಂದು ಸಿಗ್ನೇಚರು ಫೋಟೋನ ಅಲ್ಲಿ ಅಟ್ಯಾಚ್ ಮಾಡಬೇಕಾಗ್ತದೆ. ಅದಾದಮೇಲೆ ಜನರಲ್ ಆಪ್ಷನಲ್ ಡೀಟೇಲ್ಸ್ ಕೇಳ್ತದೆ. ಅಲ್ಲಿ ನಿಮ್ಮ ಏನು ಆದಾಯ ಪ್ರಮಾಣ ಪತ್ರ, ಅಂದರೆ ನಿಮಗೆ ಎಷ್ಟು ಆದಾಯ ಇರ್ತದೆ, 10,000ನ ಅಥವಾ ಅರ್ಬನ್ ಲೆವೆಲ್ ಆದರೆ 10,000ದಿಂದ 1,00,000 ರೂಪಾಯಿ, ಈ ರೀತಿ ನೀವು ಹಾಕಬೇಕು. ಮತ್ತು ವಿದ್ಯಾಭ್ಯಾಸ ಕೇಳ್ತಾರೆ. ನೀವೇನು ಓದಿದ್ದೀರಾ ಅಂತ ವಿದ್ಯಾಭ್ಯಾಸನಲ್ಲಿ ಟಿಕ್ ಮಾಡಬೇಕಾಗ್ತದೆ. ಗ್ರಾಜ್ಯುಯೇಟ್ ಆದರೆ ಗ್ರಾಜ್ಯುಯೇಟು, ಡಿಪ್ಲೊಮೊ, ಹೈಯರ್ ಸೆಕೆಂಡ್ರಿ, ಸೀನಿಯರ್ ಸೆಕೆಂಡ್ರಿ, ಮಿಡ್ಲ್ ಸ್ಕೂಲ್, ಪ್ರೈಮರಿ, ಇಲ್ಲಿಟ್ರೇಟ್ ನೀವೇನು ಓದಿಲ್ಲ ಅಂತಂದರೆ ಅದು ಕೂಡ ಅಲ್ಲಿ ಆಪ್ಷನಲ್ ಇರ್ತದೆ. ಅದನ್ನು ನೀವು ಟಿಕ್ ಮಾಡಿಕೊಂಡು ವಿದ್ಯಾಭ್ಯಾಸನ ಕಡ್ಡಾಯವಾಗಿ ಇಲ್ಲಿ ತೋರಿಸ್ಬೇಕಾಗ್ತದೆ ಸ್ನೇಹಿತರೆ. ಇದಾದ ತಕ್ಷಣ ನೀವು ಉದ್ಯೋಗಸ್ಥರೇ ಅಥವಾ ನಿರುದ್ಯೋಗಿಗಳು ಅಂತ ಕೇಳ್ತದೆ. ನೀವು ಉದ್ಯೋಗಸ್ಥರಾಗಿದ್ದರೆ ಎಂಪ್ಲಾಯ್ಡ್ ಅಂತ ಹಾಕಿ, ನಿರುದ್ಯೋಗಿಗಳಾಗಿದ್ದರೆ ಅನ್ಎಂಪ್ಲಾಯ್ಡ್ ಅಂತ ಹಾಕಿ. ಅದಾದ ತಕ್ಷಣ ನಿಮಗೆ ಸೆಲೆಕ್ಟ್ ದ ಐಡೆಂಟಿಟಿ ಪ್ರೂಫ್, ಯಾವ ಒಂದು ಗುರುತಿನ ಪ್ರಮಾಣ ಪತ್ರವನ್ನು ನೀವು, ಅಂದರೆ ಉದಾಹರಣೆಗೆ ಐಡೆಂಟಿ ಕಾರ್ಡ್ ಇರ್ತದೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಎಲ್ಲ ಇರ್ತದೆ. ಅದರಲ್ಲಿ ಯಾವ ರೀತಿಯ ಒಂದು ಪ್ರಮಾಣ ಪತ್ರವನ್ನು ಈ UDID ಕಾರ್ಡ್ ಪಡೆಯಲು ಬಳಸ್ತೀರಾ ಅಂತ ಕೇಳ್ತದೆ. ಅದರಲ್ಲಿ ನೋಡಿ, ಪಾನ್ ಕಾರ್ಡ್ ಬಂದಿದೆ, ವೋಟರ್ ID ಬಂದಿದೆ, ರೇಷನ್ ಕಾರ್ಡ್ ಬಂದಿದೆ, ಡ್ರೈವಿಂಗ್ ಲೈಸೆನ್ಸ್ ಬಂದಿದೆ, ಪಾಸ್ಪೋರ್ಟ್ ಬಂದಿದೆ, ಆಧಾರ್ ಕಾರ್ಡ್ ಬಂದಿದೆ, ಇನ್ನು ಬೇರೆ ಬೇರೆ ರೀತಿಯ ಎಲ್ಲ ಬಗೆಯ ಒಂದು ಏನು ಐಡೆಂಟಿ ಕಾರ್ಡ್ಗಳಿದ್ದಾವೆ ಅವು ಬರ್ತಾ ಇದ್ದಾವೆ. ಅದನ್ನು ನೀವು ಹಾಕಬೇಕು. ಮೊದಲು ನಮಗೆ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್, ರೇಷನ್ ಕಾರ್ಡ್ ಈ 3 ಆಪ್ಷನ್ ಬಿಟ್ಟಿದ್ದರು. ಈಗ ವೆಬ್ಸೈಟು ಒಂದು ಚೇಂಜ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಈ ರೀತಿಯ ಎಲ್ಲ ರೀತಿಯ ಒಂದು ಏನಂತೀರ ಐಡೆಂಟಿ ಕಾರ್ಡ್ಗಳನ್ನು ಹಾಕೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಸರ್ಟಿಫಿಕೇಟ್ ಫೋಟೋ ಐಡೆಂಟಿ ಕಾರ್ಡ್ ಇಶ್ಯೂಡ್ ಬೈ ದ ವಿಲೇಜ್ PA, ಅಂದರೆ ಗ್ರಾಮ ಪಂಚಾಯತಿಲಿ ಕೊಟ್ಟಿರ್ತಕ್ಕಂತಹ ನೀವು ಏನು ID ಕಾರ್ಡ್ ಕೂಡ ಹಾಕ್ಬೋದು. ಅದರಲ್ಲಿ ಫೋಟೋ ಇರಬೇಕು ಕಡ್ಡಾಯವಾಗಿ. ಪೆನ್ಷನರ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ, ಅಂದರೆ ನೀವು ಏನು ಪೆನ್ಷನ್ ತೊಗೊತಿದ್ದೀರಾ ಆ ಒಂದು ಫೋಟೋ ಕಾಪಿನೂ ಕೂಡ ಇದರಲ್ಲಿ ನೀವು ಈ ಒಂದು UDID ಕಾರ್ಡ್ ಪಡೆಯಲು ಕೊಡ್ಬೋದು ಅಂತಿದೆ. ನಿಮಗೆ ಯಾವ್ದು ಬೇಕು ಅದನ್ನು ಆಯ್ಕೆ ಮಾಡ್ಕೊಂಡು ನಾವು ಇದನ್ನು ಅಪ್ಲಿಕೇಶನನ್ನು ಹಾಕ್ಬೋದು. ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರ್ ಕಡ್ಡಾಯವಾಗಿ ಇಲ್ಲಿ ಕೇಳ್ತದೆ. ಆಧಾರ್ ಕಾರ್ಡ್ ನಂಬರ್ ಎಸೆನ್ಷಿಯಲ್, ಇದು ಮ್ಯಾಂಡೇಟ್, ಇದನ್ನು ನೀವು ಹಾಕಲೇಬೇಕು. ಆಧಾರ್ ಕಾರ್ಡ್ ನಂಬರ್ 12 ನಂಬರ್ ಇರ್ತಕ್ಕಂಥ ಒಂದು ಆಧಾರ್ ಕಾರ್ಡನ್ನು ನೀವು ಹಾಕಬೇಕು. ಆಮೇಲೆ ಅಗ್ರಿ ಕೊಡಬೇಕು. ಐ ಅಗ್ರಿ ಟು ಶೇರ್ ಆಧಾರ್ ಇನ್ಫಾರ್ಮೇಷನ್ ಅಂತೇಳ್ಬಿಟ್ಟು ಕೇಳ್ತದೆ, ಅದಕ್ಕೂ ಕೂಡ ನೀವು ಓಕೆ ಕೊಡಬೇಕು. ಅದಾದಮೇಲೆ ಮತ್ತೆ ಒಂದು ಗುರುತಿನ ಪುರಾವೆನ, ಅಂದರೆ ಅಡ್ರೆಸ್ಗಾಗಿ, ನಿಮ್ಮ ವಿಳಾಸದ ಪುರಾವೆಗಾಗಿ ಮತ್ತೊಂದು ಐಡೆಂಟಿ ಕಾರ್ಡನ್ನು ಇಲ್ಲಿ ಕೇಳ್ತದೆ. ನೀವು ಅದೇ ಆಧಾರ್ ಕಾರ್ಡನ್ನೇ ಕೊಡ್ಬೋದು, ಇಲ್ಲ ರೇಷನ್ ಕಾರ್ಡ್ ಕೊಡ್ಬೋದು, ಕಿಸಾನ್ ಕಾರ್ಡ್ ಕೊಡ್ಬೋದು, ಫ್ರೀಡಮ್ ಫೈಟರ್ ಆಗಿದ್ದರೆ ಆಧಾರ್ ಕಾರ್ಡ್ ಕೊಡ್ಬೋದು, ಪೆನ್ಷನರ್ ಆಗಿದ್ದರೆ ಪೆನ್ಷನರ್ ಕೊಡ್ಬೋದು, ಯಾವುದು ಬೇಕಾದರೂ ಕೂಡ. ಅದರಲ್ಲಿ ಒಂದು ಫೋಟೋ ಇರಬೇಕಷ್ಟೇ. ಫೋಟೋ ನೀವು ದೃಢೀಕರಿಸಿರಬೇಕು. ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಒಂದು ಅಧಿಕಾರಿ ಅದನ್ನು ದೃಢೀಕರಿಸಿರ್ತಕ್ಕಂತಹ ಫೋಟೋವನ್ನು ಹಾಕಬೇಕು ಸ್ನೇಹಿತರೆ. ನೋಡಿ, ಸಾಕಷ್ಟು ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಕೂಡ ಇದೆ, ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ನಂಬರು ಕೂಡ ಇದೆ, ಸರ್ಟಿಫಿಕೇಟ್ ಅಡ್ರೆಸ್ ಬೈ ದ ಇಶ್ಯೂಡ್ ಬೈ ದ ವಿಲೇಜ್ ಪಂಚಾಯತ್, ಅಂದರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇಶ್ಯೂ ಮಾಡಿರ್ತಕ್ಕಂಥ ನರೇಗಾ ಕಾರ್ಡ್ ಆಗಿರ್ಬೋದು, ಅದನ್ನು ಕೂಡ ನೀವು ವಿಳಾಸದ ಪುರಾವೆಗಾಗಿ ಇಲ್ಲಿ ಹಾಕ್ಬೋದು. ಕೊನೆಯದಾಗಿ ಶ್ರೀಲಂಕನ್ ರೆಫ್ಯೂಜಿ ಐಡೆಂಟಿಟಿ ಕಾರ್ಡ್, ಶ್ರೀಲಂಕಾದಿಂದ ನಿರಾಶ್ರಿತಾಗಿ ಬಂದಿರತಕ್ಕಂತಹ ಅಂಗವಿಕಲರ ಒಂದು ಏನು ಗುರುತಿನ ಚೀಟಿ ಇರ್ತದೆ ಅಥವಾ ಅದು ಕೂಡ ನೀವು ಹಾಕ್ಬೋದು. ಈ ಸತಿ ಇದು ವಿಶೇಷವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಾದಮೇಲೆ ನೀವು ಪ್ರೂಫ್ ಆಫ್ ದಿ ಐಡೆಂಟಿ ಕಾರ್ಡನ್ನು ಆಯ್ಕೆ ಮಾಡಬೇಕು. ನೀವು ಯಾವ ರೀತಿಯ ಒಂದು ಪುರಾವೆಯಲ್ಲಿ ನೀಡ್ತಾ ಇದ್ದೀರಾ ಅದು ಕೂಡ 10ರಿಂದ 50 KB ಅಥವಾ 100 KB ಒಳಗಡೆ ಇರ್ತಕ್ಕಂತಹ ಒಂದು ಕಾರ್ಡನ್ನು ನೀವು ಹಾಕ್ಬೋದು, ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಈಗ ಸಂಪೂರ್ಣವಾಗಿರ್ತಕ್ಕಂಥ ವಿಳಾಸವನ್ನು ನಾವು ಬರಿತಾ ಇದ್ದೀವಿ. ಮೊದಲು ಡೋರ್ ನಂಬರ್ ಬರಿತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನೀವು ಪಾರ್ಟಿ ಹೆಸರು ಹಾಗೂ ತಂದೆ ಹೆಸರನ್ನು ಬರೀಲೇಬೇಕು. ಅಭ್ಯರ್ಥಿ ಹೆಸರು ಮತ್ತು ಅವನ ತಂದೆ ಹೆಸರನ್ನು ಬರೀಲೇಬೇಕು ಸ್ನೇಹಿತರೆ. ಅದು ಬರೆದಾದ ತಕ್ಷಣ ನೀವು ಡೋರ್ ನಂಬರ್ ಬರೀಬೇಕು. ಗ್ರಾಮ ಪಂಚಾಯತಿ ಆಗಿದ್ದರೆ ಗ್ರಾಮ ಪಂಚಾಯತಿ ಬರೀಬೇಕು, ಇಲ್ಲ ಹಳ್ಳಿ ಆಗಿದ್ದರೆ ಹಳ್ಳಿ ಬರೀಬೇಕು, ಇಲ್ಲ ವಾರ್ಡ್ ಆಗಿದ್ದರೆ ವಾರ್ಡ್ ಸಂಖ್ಯೆ ಬರೀಬೇಕು. ಅದಾದಮೇಲೆ ಹೋಬಳಿ, ಅದಾದಮೇಲೆ ಪೋಸ್ಟ್ ಆಫೀಸು ಬರೀಬೇಕು, ತಾಲೂಕು ಬರೀಬೇಕು, ಆಮೇಲೆ ಯಾವ ಜಿಲ್ಲೆಯವರು ಅಂತೇಳ್ಬಿಟ್ಟು ನೀವು ಕಡ್ಡಾಯವಾಗಿ ಬರೀಬೇಕು. ಇಲ್ಲಿ ನೋಡಿ, ನಾವು ಹಳ್ಳಿಯವರಾಗಿರೋದ್ರಿಂದ ಡೋರ್ ನಂಬರ್ ಬರೆದಿದ್ವಿ, ಹಳ್ಳಿ ಹೆಸರು ಬರೆದಿದ್ವಿ, ತಾಲೂಕು ಹೆಸರು ಬರೆದಿದ್ವಿ, ಹೋಬಳಿ ಹೆಸರು ಬರೆದಿದ್ವಿ. ಅದಾದಮೇಲೆ ನಾವು ಜಿಲ್ಲೆ ಹೆಸರನ್ನು ಬರೆದು ಪಿನ್ ಕೋಡ್ ನಂಬರನ್ನು ನಾವು ಎಂಟ್ರಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಈ ರೀತಿ ನೀವು
ಆ ಒಂದು ಐಡೆಂಟಿ ಕಾರ್ಡ್ ಬರಿಬೇಕಾದ್ರೆ, ಯುನಿಕ್ ಡಿಸಬಲ್ ಐಡೆಂಟಿಟಿ ಕಾರ್ಡ್ ಬರಿಬೇಕಾದ್ರೆ ನೀವು ಸಂಪೂರ್ಣವಾಗಿರ್ತಕ್ಕಂಥ ವಿಳಾಸವನ್ನು ಬರೆದ್ರೆ ಮಾತ್ರ ನಿಮಗೆ ಮನೆ ಬಾಗಿಲಿಗೆ ಈ ಒಂದು ಐಡೆಂಟಿ ಕಾರ್ಡ್ ಬಂದು ಸೇರ್ತದೆ ಪೋಸ್ಟ್ ಮೂಲಕ. ಅದಾದ ತಕ್ಷಣ ನಿಮ್ಮ ಒಂದು ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕಿಲ್ಲಿ. ನಾವು ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಡಿಸ್ಟಿಕ್ಕು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಆಗಿರೋದ್ರಿಂದ ಚಿಕ್ಕಮಗಳೂರು ಜಿಲ್ಲೆನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಅದಾದಮೇಲೆ ನಮ್ಮ ಹೋಬಳಿ ಕಡೂರಾಗಿದೆ. ಕಡೂರನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಅದಾದ ತಕ್ಷಣ ನಾವು ವಿಲೇಜ್ ಗಂಗೇನಹಳ್ಳಿ ಆಗಿದೆ ನಮ್ಮದು. ಗಂಗೇನಹಳ್ಳಿಯನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡು ಪಿನ್ ಕೋಡನ್ನು ಕೂಡ ಎಂಟ್ರಿ ಮಾಡ್ತೀವಿ ಸ್ನೇಹಿತರೆ. ಎಲ್ಲ ಹೆಸರುಗಳು ಅಲ್ಲೇ ಇರ್ತವೆ, ನೀವು ಟಿಕ್ ಮಾಡಬೇಕಷ್ಟೇ. ಟಿಕ್ ಮಾಡಿ ಅಲ್ಲಿ ಫಿಲಪ್ ಮಾಡಿಬಿಟ್ರೆ ಮುಗೀತು, ಅದು ಆ್ಯಡ್ ಆಗ್ತದೆ. ಗಂಗೇನಹಳ್ಳಿನ ನಾವು ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀವಿ. ಗಂಗೇನಹಳ್ಳಿ ಮೋಸ್ಟ್ಲಿ ಬರ್ತಾ ಇಲ್ಲ, ಆಯಿತು. ಆದರೂ ಕೂಡ ನಾವು ಇಲ್ಲಿ ಎಂಟ್ರಿ ಮಾಡಿದ್ವಿ. ಈಗ ಪಿನ್ ಕೋಡನ್ನು ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕು. ಡಿಸಬಿಲಿಟಿ ಇದೇ ಮೇನು. ಇಲ್ಲಿ ನೀವು ಯಾವ ರೀತಿಯ ಅಂಗವಿಕಲರು ಅಂತಕ್ಕಂಥದ್ದನ್ನು ನೀವು ಕಡ್ಡಾಯವಾಗಿ ಟಿಕ್ ಮಾಡಬೇಕಾಗ್ತದೆ. ಅಲ್ಲಿ 21 ಬಗೆಯ ಅಂಗವಿಕಲತೆಯನ್ನು ತೋರಿಸಿದರೆ ದೈಹಿಕ, ಮಾನಸಿಕ, ದೃಷ್ಟಿದೋಷ, ಶ್ರವಣದೋಷ, ಮಾತು ಮತ್ತು ಶ್ರವಣದೋಷ, ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಮಲ್ಟಿಪರ್ಪಸ್ ಡಿಸಬಿಲಿಟಿ, ಆಟಿಸಮು, ಡಾರ್ಫಿನಿಸಮು, ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ, ಮಲ್ಟಿಪಲ್ ಸ್ಟೆರೋಲಿಸಿಸು, ಸ್ಪೀಚ್ ಆ್ಯಂಡ್ ಲರ್ನಿಂಗು, ಈ ರೀತಿ ಅನೇಕ ಒಂದು ಏನು ಕೇಂದ್ರ ಸರ್ಕಾರ 2016ನೇ ಕಾಯ್ದೆ ಪ್ರಕಾರ ಮಾಡಿದೆ 21 ಬಗೆಯ ಅಂಗವಿಕಲತೆಯೂ ಕೂಡ ಆ ಒಂದು ವೆಬ್ಸೈಟಲ್ಲಿ ತೋರಿಸ್ತದೆ. ನಿಮ್ಮ ಅಂಗವಿಕಲತೆ ಯಾವುದು ಅಂತಕ್ಕಂಥದ್ದನ್ನು ನೀವು ಅದರಲ್ಲಿ ತೋರಿಸಿ ಟಿಕ್ ಮಾಡುವ ಮೂಲಕ ಈ ಎಲ್ಲ ಅರ್ಜಿಯನ್ನು ಫಿಲಪ್ ಮಾಡಿ, ಮತ್ತು ಅಂಗವಿಕಲತೆ ಯಾವ ರೀತಿ ಆಗಿದೆ, ಆಕ್ಸಿಡೆಂಟಿಂದಲೋ ಅಥವಾ ನಿಮ್ಮ ವಂಶ ಪಾರಂಪರ್ಯವೋ ಅಥವಾ ಕಾಯಿಲೆಯಿಂದಲೋ, ಇನ್ಫೆಕ್ಷನ್ನಿಂದಲೋ, ಮೆಡಿಸಿನ್ ತೊಗೊಂಡೋದ್ರಿಂದ ಅಂಗವಿಕಲತೆ ಆಗಿದೆಯೋ ಅದನ್ನು ತೋರಿಸ್ಬಿಟ್ಟು ನೀವು ಮಾಡಬೇಕು. ಮತ್ತು ಹುಟ್ಟಾಣಿಕೆಯನ್ನು ಅಥವಾ ನಡುವಂತರನ್ನು ಕೇಳ್ತದೆ. ಡಿಸಬಿಲಿಟಿ ಡ್ಯೂ ಟು ಬರ್ತ್ ಆರ್ ಆಕ್ಸಿಡೆಂಟ್ ಅದು ಕೂಡ ಬರಬೇಕು. ನಿಮ್ಮ ಹತ್ರ ಈಗಾಗಲೇ ಐಡೆಂಟಿ ಕಾರ್ಡ್ ಇದೆಯಾ ಅಂತ ಕೇಳ್ತದೆ. ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಇದ್ದರೆ ನೀವು ಅದನ್ನು ಫೋಟೋ ಕಾಪಿಯನ್ನು ಹಾಕಬೇಕಾಗ್ತದೆ ಸ್ನೇಹಿತರೆ. ಆರ್ ಯು ಟ್ರೀಟ್ಮೆಂಟ್, ನೀವೆಲ್ಲರೂ ಚಿಕಿತ್ಸೆಯನ್ನು ಪಡಿತಾ ಇದ್ದೀರಾ ಅಂತ ಕೇಳ್ತಿದ್ರೆ, ಹೌದು, ನಾವು ಚಿಕಿತ್ಸೆ ಈಗಾಗಲೇ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ನಾವು ಕಡೂರು ತಾಲೂಕು ಆಸ್ಪತ್ರೆಯಲ್ಲಿ ನಾವು ಚಿಕಿತ್ಸೆಯನ್ನು ಪಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನನ್ನು ನೀವು ಮಾಡಬೇಕು. ಮತ್ತು ಯಾವ ಒಂದು ಆಸ್ಪತ್ರೆಯಲ್ಲಿ ನಿಮಗೆ ಈ ಕಾರ್ಡ್ ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ಇದಕ್ಕೆ ಒಂದು ಪುರಾವೆ ಆಗ್ತದೆ ಸ್ನೇಹಿತರೆ. ಇದನ್ನು ಕೂಡ ನೀವು ಹಾಕಲೇಬೇಕು. ಕೊನೆಯದಾಗಿ ಎಲ್ಲ ಫಿಲಪ್ ಆದಮೇಲೆ ಕ್ಯಾಪ್ಚರನ್ನು ನೀವು ಫಿಲಪ್ ಮಾಡಬೇಕು. ಕ್ಯಾಪ್ಚರ್ ಫಿಲಪ್ ಮಾಡಿದ ತಕ್ಷಣ ಓಕೆ ಬಟನ್ನು ಸಬ್ಮಿಟನ್ನು ಕೊನೆಗೆ ಮತ್ತೆ ಎಲ್ಲ ರೀತಿಯ ದಾಖಲೆ, ಐಡೆಂಟಿ ಕಾರ್ಡು, ಫೋಟೋ ಕಾರ್ಡ್ ಎಲ್ಲ ಕೇಳ್ತದೆ. ಅದಕ್ಕೆ ಎಸ್ ಅಂತ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಒಂದು ಏನು ಎನ್ವಲಪ್ ಅಂದರೆ ನೀವು ನಿಮ್ಗೆ ಒಂದು ಅಕ್ಲಾಜ್ಮೆಂಟ್ ಬರ್ತದೆ. ಅದು ಬಂದ ತಕ್ಷಣ ನಿಮ್ಮ ಮೊಬೈಲ್ಗೆ ಒಂದು SMS ಕೂಡ ಬರ್ತದೆ, ನಿಮ್ಮ ಸಕ್ಸಸ್ ಆಗಿ UDID ಕಾರ್ಡ್ ರಿಜಿಸ್ಟ್ರೇಷನ್ ಆಗಿದೆ ಅಂತ. ಇದು UDID ಹಾಕುವ. ಮುಂದಿನ ಭಾಗದಲ್ಲಿ UDID ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಯಾವ ರೀತಿ ಹಾಕಿರ್ತಕ್ಕಂಥ ಅರ್ಜಿಯನ್ನು ಟ್ರ್ಯಾಕ್ ಮಾಡಬೇಕು ಅಂತಕ್ಕಂಥ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ವಿಶೇಷ ಚೇತನ ವಾರ್ತೆ ತಪ್ಪದೇ ಪ್ರತಿದಿನ ವೀಕ್ಷಿಸಿ, ವಿಡಿಯೋಗೆ ಲೈಕ್ ಮಾಡಿ.